ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. 21ನೆಯ ಸೂತ್ರ, ಅಧಿಮಾತ್ರೋಪಾಯಾನಾಂ ತೀವ್ರ ಸಂವೇಗಾನಾಂ ಆಸನ್ನಃ. ಅಂದರೆ ಯಾವುದೇ ಒಂದು ಕೆಲಸವನ್ನು ಸಾಧಿಸುವಾಗ ಅದರ ಮೇಲೆ ತೀವ್ರವಾದಂತಹ ಅಪೇಕ್ಷೆ ಇರಬೇಕು. ನಮಗೆ ಯಾವುದೇ ಕೆಲಸ ಇರಲಿ, ಆದರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಎಲ್ಲರ ಆಸಕ್ತಿ ಒಂದೇ ಥರ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗೆ ಯೋಗ ಸಾಧನೆಯಲ್ಲಿಯೂ ಕೂಡ ಅಷ್ಟೇ. ಯೋಗ ಸಾಧನೆಗೆ ಬರುವವರು ಉತ್ತಮವಾದಂತಹ ಇಚ್ಛೆ ಇಟ್ಕೊಂಡು, ಒಳ್ಳೆ ಇಚ್ಛೆ ಇಟ್ಕೊಂಡೇ ಬರ್ತಾರೆ ಸಾಮಾನ್ಯವಾಗಿ. ಎಲ್ಲರೂ ಕೂಡ ಅಷ್ಟೇ. ಧರ್ಮ ಜೀವನವನ್ನು ನಡೆಸಬೇಕು ಅನ್ನೋರು, ಯೋಗ ಜೀವನವನ್ನು ನಡೆಸಬೇಕು ಅನ್ನೋರು, ವೈರಾಗ್ಯ ಮಾರ್ಗದಲ್ಲಿ ಇರಬೇಕು ಅಂತಕ್ಕಂಥವರು ಸಾಮಾನ್ಯವಾಗಿ ಒಳ್ಳೆ ಇಚ್ಛೆ ಇಟ್ಕೊಂಡು ನಾವು ಚೆನ್ನಾಗಿ ಬದುಕಬೇಕು, ಈ ಜೀವನ ಬೇಡ, ಸಂಸಾರ ಜೀವನ, ಬಂಧನದ ಜೀವನ, ಅಥವಾ ಏನು ಚಿಕ್ಕ ಜೀವನ, ಸೀಮಿತ ಜೀವನ ಬೇಡ ಅಂತ ಬಯಕೆ ಇರ್ತದೆ ಅವ್ರಿಗೆಲ್ಲ. ಆದರೆ ಯೋಗ ಸಾಧನೆಗೆ, ಧರ್ಮ ಸಾಧನೆಗೆ ತೊಡಗಿದ ಮೇಲೆ ಅವರಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ, ಬೇರೆ ಬೇರೆ ವೇಗದ ಜನ ಶುರುವಾಗ್ತಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವರ ಈ 3 ಗುಣಗಳೇ, ರಾಜಸ, ತಾಮಸ, ಸಾತ್ವಿಕ ಅಂತ ಏನದವಲ್ಲ, ಸಾತ್ವಿಕ, ರಾಜಸ, ತಾಮಸ, ಈ ಗುಣಗಳು ಅಲ್ಲೂ ಕೆಲಸ ಮಾಡ್ತವೆ. ಉತ್ತಮ, ಮಧ್ಯಮ, ಅಧಮ ಅಂತ ಕರೆಯೋದಿಲ್ಲ, ಮಂದ ಅಂತ ಕರೀತಾರ ಅವರು. ಮಂದ ಉತ್ತಮ ಅಧಿಕಾರಿ, ಆಮೇಲೆ ಮಧ್ಯಮ ಅಧಿಕಾರಿ, ಮಂದ ಅಧಿಕಾರಿ ಅಂತ ಕರೀತಾರೆ. ಅದೇ ಇಲ್ಲಿ ಅಧಿಮಾತ್ರೋಪಾಯಾನಾಂ ಅಂದ್ರೆ ಯಾರು ತೀವ್ರತರವಾಗಿ ಸಾಧನೆ ಮಾಡಬೇಕು ಅಂತ ಬಯಸ್ತಾರೋ ಅವ್ರಿಗೆ ಮಾತ್ರ ತೀವ್ರ ಸಂವೇಗಾನಾಂ ಆಸನ್ನಃ, ಅವರು ತೀವ್ರ ಸಂವೇಗವುಳ್ಳವರು ಅನ್ನಿಸಿಕೊಳ್ಳುತ್ತಾರೆ ಅಂತ ಸೂತ್ರದ ಹೆಸರು. ಇಲ್ಲಿ ಈ ಗುಣಗಳು ಹೇಳದ್ನಲ್ಲ, ಸಾತ್ವಿಕ, ರಾಜಸ, ತಾಮಸ, ಅವುಗಳು ಇಲ್ಲೂ ಕೂಡ ಕೆಲಸ ಮಾಡ್ತವೆ, ಇನ್ನೂ ಹೆಚ್ಚು ಕೆಲಸ ಮಾಡ್ತಾವೆ. ಆಸೆ, ಆಮಿಷಗಳು ಯೋಗ ಮಾರ್ಗದವರನ್ನು ಬಿಡೋದಿಲ್ಲ. ಮೊದಲೇ ನಿಜವಾಗಿ ಅವರು ಆಸೆ ಆಮಿಷಗಳನ್ನು ಗೆಲ್ಲಬೇಕು ಅಂತಾನೆ ಬಂದಿರ್ತಾರೆ. ಇಲ್ಲಿ ಬಂದ ಮೇಲೆ ಆಸೆ ಅದೇನು ತಿರೋಹಿತ ಆಗೋದಿಲ್ಲ, ಅಂದ್ರೆ ಸಂಪೂರ್ಣ ನಾಶ ಆಗಿ ಹೋಗೋದಿಲ್ಲ ಅಥವಾ ಅಡಗಿ ಹೋಗೋದಿಲ್ಲ, ಬೇರೆ ರೂಪ ತಾಳುತ್ತೆ ಆಸೆ ಅನ್ನುವಂಥದ್ದು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಸರಿ. ನಾನು ಈ ಅಧ್ಯಾತ್ಮ ಮಾರ್ಗಕ್ಕೆ ಬರುವಾಗ ಬಸವ ತತ್ವಕ್ಕೆ ಬರಬೇಕು ಅಂತ ಹೇಳಿ ಅಪೇಕ್ಷೆ ಶುರುವಾದಾಗ ಇನ್ನೂ ಒಂದು 7-8 ದಿವಸ, 10 ದಿವಸ, 15 ದಿವಸ ಇತ್ತು. ಆವಾಗ ಒಂದು ಅನುಭವ ಆಯಿತು ನನಗೆ. ಹೋಗ್ಬೇಕೋ ಹೋಗ್ಬಾರ್ದು ಚರ್ಚೆ ನಡೆದಿತ್ತು, ಮನಸ್ಸೊಳಗಡೆ ತಾಕಲಾಟ ನಡೆದಿತ್ತು. ಹಾಗೆ ನಡೆಯುವಾಗ ಹೋಗ್ಬೇಕು ಅನ್ನೋದೇ ಹೆಚ್ಚು ತೀವ್ರವಾದಂತಹ ಅಪೇಕ್ಷೆ ಇತ್ತು. ನಾನು ಜೀವನದಲ್ಲಿ ಸಣ್ಣ ಹುಡುಗನಿಂದ ಎಂದು ಲಾಟ್ರಿ ಖರೀದಿ ಮಾಡಿದವನಲ್ಲ. ಲಾಟ್ರಿ ಖರೀದಿ ಮಾಡಬಾರ್ದು ಅನ್ನೋದೇ ನನ್ನ ಇಚ್ಛೆ. ಲಾಟ್ರಿ ಪದ್ಧತಿ ಒಳ್ಳೇದಲ್ಲ, ಅದು ಒಂದು ರೀತಿ ಮೋಸ, ಅದು ಒಂದು ರೀತಿ ಆಸೆ ಆಮಿಷಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅನ್ನುವ ಮನೋಭಾವನೆ ಇತ್ತು ನನಗೆ. ಆದರೆ ಯಾವಾಗ ನಾನು ಸಂಪೂರ್ಣ ನನ್ನ ಕೂಡಲ ಸಂಗಮಕ್ಕೆ ಹೋಗಬೇಕು, ಮನೆ ಬಿಟ್ಟು ಹೋಗಬೇಕು ಅಂತ ಅಪೇಕ್ಷೆ ಪಟ್ಟಾಗ ಒಂದು ಲಾಟ್ರಿ ಟಿಕೆಟ್ ತಗೊಂಡಿದ್ದೆ. ಏನಕ್ಕೆ ಅಂದರೆ ಅದು 15 ಲಕ್ಷ ರೂಪಾಯಿ ಇಟ್ಟಿದ್ರು. ಅದು ಅಕಸ್ಮಾತ್ ನನಗೆ ಬಂತು ಅಂದರೆ ಅದನ್ನು ಆ ಧರ್ಮಪೀಠಕ್ಕೆ ಕೊಟ್ಬಿಟ್ಟು ನನಗಾಗಿ ಒಂದು ರೂಮ್ ತಗೊಳ್ಳೋಣ, ಒಂದು ಕೊಠಡಿ ನನಗಾಗೇ ಇರಬೇಕದು.
ಆ ರೀತಿ ವ್ಯವಸ್ಥೆ ಮಾಡ್ಕೊಳ್ಳೋಣ. ಈ ಹಣ ಬಂದರೆ ಪೂರ್ಣ ಅವರಿಗೆ ಕೊಡೋಣ ಅಂತೇಳಿ ಲಾಟ್ರಿ ಟಿಕೆಟ್ ತಗೊಂಡಿದ್ದೆ. ಆದರೆ ಆಸೆ ಆಸೆಯೇ. ಅದು ಯಾವುದೇ ರೀತಿಯ ಆಸೆ ಇದ್ರೂ ಕೂಡ ಆಸೆ ಆಸೆನೇ. ಆದರೆ ಅಲ್ಲಿ ಧರ್ಮ ಮಾರ್ಗಕ್ಕೆ ಹೋದಾಗ, ಯೋಗ ಮಾರ್ಗಕ್ಕೆ ಹೋದಾಗ ಉಂಟಾಗುವ ಆಸೆಯೇ ಬೇರೆ. ಆದರೆ ಅದೊಂದು ಸ್ವಲ್ಪ ವಿಶಾಲವಾದ ಮನೋಭಾವನೆ ಇರ್ತದೆ. ಇಲ್ಲಿ ಮನೆಯಲ್ಲಿದ್ದಾಗ, ಕುಟುಂಬದಲ್ಲಿದ್ದಾಗ, ಸಂಸಾರದಲ್ಲಿದ್ದಾಗ ನಂದು ಅನ್ನುವಂತಹದ್ದು ಬಂದರೆ, ನಾವು ಯೋಗ ಮಾರ್ಗಕ್ಕೆ ಸಾಮೂಹಿಕ ಜೀವನ ನಡೆಸಕ್ಕೆ ಹೊರಟಾಗ, ಧರ್ಮ ಜೀವನ ನಡೆಸಕ್ಕೆ ಹೊರಟಾಗ ಅಲ್ಲಿ ನಮ್ದು ಅನ್ನುವ ಮನೋಭಾವನೆ ಬರ್ತದೆ ಅಂತ ಅನ್ಕೊಂಡಿದ್ದೆ ನಾನು. ಆದರೆ ವಾಸ್ತವಿಕವಾಗಿ ಆಸೆ ಅನ್ನುವಂಥದ್ದು ಅಲ್ಲೂ ಕೂಡ ಸಂಕುಚಿತತೆಯನ್ನೇ ಉಂಟು ಮಾಡುತ್ತೆ, ಅಹಂಕಾರವನ್ನೇ ಉಂಟು ಮಾಡುತ್ತೆ. ಅದು ಮೊದಲಿಗೆ ಅದು ಒಳ್ಳೆ ಆಸೆ ಅಂತ ಅನಿಸಿದ್ರು ಕೂಡ ಮುಂದೆ ಅವನನ್ನು ಯೋಗ ಮಾರ್ಗದಿಂದ ವಿಮುಖನನ್ನಾಗಿ ಮಾಡುವ ಸಾಧ್ಯತೆಗಳಿರುತ್ತೆ. ಸ್ವಾಮಿ ರಾಮ ಅಂತ ಹೇಳಿ ನೀವೆಲ್ಲ ಹೆಸರು ಕೇಳಿರ್ತೀರಿ. ಅವರು ಬಹಳ ಅದ್ಭುತವಾದ ಸಾಧಕ. 5 ವರ್ಷದ ಹುಡುಗನಿಂದ ಗುರುಗಳ ಜೊತೆಗಿದ್ದಂಥ 5 ವರ್ಷದ ಬಾಲಕ. ಅವ್ರ ತಾಯಿ ತಂದೆ ತೀರ್ಕೊಳ್ತಾರೆ. ಮುಂದೆ 5 ವರ್ಷದ ಇದ್ದವನು, ಅಂದ್ರೆ ಮುಂಚೆನೆ ಹುಟ್ಟೋಕ್ ಮುಂಚೆನೆ ಹೇಳಿರ್ತಾನೆ, ನಿಮಗೆ ಒಬ್ಬ ಮಗ ಹುಟ್ಟತಾನೆ, ಅದನ್ನು ನನಗೆ ಕೊಡಬೇಕು ಅಂತ ಹೇಳಿ ಹುಟ್ಟಿದ ಮೇಲೂ ಬಂದು ಆಶೀರ್ವಾದ ಮಾಡಿ, ಈ ಹುಡುಗ ನಮ್ಮ ಮಗುವಾಗಿ ನಿಮ್ಮ ಹತ್ರ ಬೆಳೆಸಿ ನಾನು ಸಂದರ್ಭವನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಿಟ್ಟು ಹೋಗಿರ್ತಾರೆ. 5 ವರ್ಷಕ್ಕೆ ಕರ್ಕೊಂಡೋಗಿ ತರಬೇತಿ ಎಲ್ಲ ಕೊಡ್ತಾರೆ. ಆದರೂ ಕೂಡ ಅವರಲ್ಲಿ ಉಂಟಾಗ್ತಕ್ಕಂಥ ಅಪೇಕ್ಷೆಗಳು ನೋಡಿದ್ರೆ ಆಶ್ಚರ್ಯ ಆಗತ್ತೆ ನಮಗೆ. ಹೇಳ್ತೀರಿ ನೀವು 3 ವರ್ಷದಲ್ಲಿ ಕಲಿತ ಬುದ್ಧಿ 100 ವರ್ಷದ ತನಕ ಅಂತ ಹೇಳ್ತೀರಿ. ಜೊತೆಗೆ ತಾಯಿ ತಂದೆಗಳು, ಗುರುಗಳು ಏನು ಅಪೇಕ್ಷೆ ಪಡ್ತಾರೋ, ಏನು ಆಶೀರ್ವಾದ ಮಾಡ್ತಾರೋ, ಯಾವ ರೀತಿ ಪರಿಸರದಲ್ಲಿ ಬೆಳೆಸ್ತಾರೋ ಅದೇ ರೀತಿ ಮಕ್ಕಳು ಬೆಳಿತಾವೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಿಜ, ಸತ್ಯ ಕೂಡ ಅದು. ತಾಯಿ ತಂದೆಗಳ ಮನೋಭಾವನೆಗಳು, ತಾಯಿ ತಂದೆಗಳ ರೀತಿ ನೀತಿಗಳು ಹೇಳ್ಕೊಡದೇ ಇದ್ರೂ ಕೆಲವು ಮಕ್ಕಳಿಗೆ ಬರುತ್ತೆ. ಅಂತಹದ್ರಲ್ಲಿ ಸ್ವಾಮಿ ರಾಮ ಅವರ ಯೋಗ ಮಾರ್ಗದಲ್ಲಿ ಬರ್ತಕ್ಕಂತಹ ಅಡಚಣೆಗಳು, ಅವರಿಗೆ ಉಂಟಾಗ್ತಕ್ಕಂಥ ಭಾವನೆಗಳು, ಅದನ್ನೆಲ್ಲ ನೋಡಿದಾಗ, ಅಂದರೆ ಕೊನೆ ಹಂತಕ್ಕೆ ಬಂದಾಗ ಯೋಗ ಮಾರ್ಗ, ಧರ್ಮ ಮಾರ್ಗ ಇದೆಯಲ್ಲ, ಇದು ಆತ್ಮನ ಪ್ರಯಾಣದಲ್ಲಿ ಕೊನೆಯ ಹಂತ ಅಂತ ಹೇಳ್ಬೋದು. ಇಲ್ಲಿ ವಿಧಿ ಅಥವಾ ಮಾಯೆ ಅಂತ ನೀವೇನು ಕರೀತೀರಿ, ಅಥವಾ ಭವಚಕ್ರ, ಕರ್ಮಚಕ್ರ ಸಾಧ್ಯವಾದಷ್ಟು ಬೇರೆ ಬೇರೆ ಉಪಾಯಗಳಿಂದ ನಮ್ಮನ್ನು ಸಿಲುಕಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಅದು ಪ್ರಯತ್ನ ಪಡುತ್ತೆ ಅಂತಲ್ಲ, ಅದಕ್ಕೇನು ಇವನನ್ನು ನಾನು ಆ ಕಡೆ ಬಿಡಬಾರ್ದು, ಇವನನ್ನು ಭಾವಚಕ್ರಕ್ಕೆ ಎಳೆದು ಬಿಡಬೇಕು ಅನ್ನುವ ಭಾವನೆ ಅಥವಾ ಅಪೇಕ್ಷೆ ಆ ವಿಧಿಗೆ ಇರೋದಿಲ್ಲ. ಅದು ನಿರಪೇಕ್ಷವಾಗೇ ಕೆಲಸ ಮಾಡುತ್ತೆ. ಸಮಯ, ಕಾಲ, ಕರ್ಮ ಇವು ಅಪೇಕ್ಷೆ ಅಲ್ಲ. ಈಗ ಅವನಿಗೆ ಹಿಡಿಬೇಕು, ಅವನಿಗೆ ಹಿಡಿಬಾರ್ದು, ಇವನು ಒಳ್ಳೆಯವನಿದ್ದಾನೆ, ಇವನಿಗೆ ಬಿಟ್ಬಿಡ್ಬೇಕು ಆ ಕಡೆ ಸಾಧನೆಗೆ ಹೋಗೋಕ್ಕೆ, ಇವನು ಕೆಟ್ಟವನಿದ್ದಾನೆ, ಇವನ್ನ ಹಿಡ್ದಾಕ್ಬಿಡ್ಬೇಕು ಅಂತ ಅವೇನು ಹಂಗೆ ಬಯಸಲ್ಲ. ಆದರೆ ಮನಸ್ಸಿನ ಆಲೋಚನೆಗಳು, ಆ ಮನಸ್ಸಿನ ಹರಿಯುವಿಕೆ ಸಹಜವಾಗಿ ನಾವು ಎಷ್ಟೇ ಉನ್ನತ ಮಟ್ಟಕ್ಕೆ ಹೋದ್ರೂ ಕೂಡ ಕೊನೇ ತನಕ ನಮ್ಮನ್ನು ಈ ಭವಕ್ಕೆ ಜಗ್ತಾನೆ ಇರ್ತವೆ. ಸೃಷ್ಟಿ ಕ್ರಮನೇ ಆಗಿದೆ. ಅದರಿಂದನೇ ಒಳ್ಳೆ ಕೆಲಸಗಳು ಆಗ್ತವೆ. ಇಲ್ಲಿ ಬಂದಾಗಲೂ ಈಗ ಇಲ್ಲಿ ಮಹಾಮನೆ ಕಟ್ಟಬೇಕು, ಆಮೇಲಿಂದ ಗೋಶಾಲೆ ಮಾಡಬೇಕು, ಆಮೇಲೆ ಲೈಬ್ರರಿ ಮಾಡಬೇಕು, ಪುಸ್ತಕ ಬರೀಬೇಕು ಅನ್ನುವ ಅಪೇಕ್ಷೆಗಳಿದಾವಲ್ಲ, ಅವು ಒಳ್ಳೆ ಅಪೇಕ್ಷೆಗಳು. ಒಳ್ಳೆ ಅಪೇಕ್ಷೆಗಳಲ್ಲೂ ಕೂಡ ನಾವೇನಾದರೂ ಒಂದು ಸ್ವಲ್ಪ ತಪ್ಪು ಮಾಡಿದ್ರೆ ಅಲ್ಲಿ ನಮ್ಮನ್ನು ಮತ್ತೆ ಬಂಧನಕ್ಕೆ ಸಿಕ್ಕಿಸ್ಕೊಂಡು ಯೋಗ ಮಾರ್ಗದಿಂದ ವಿಮುಖವನ್ನಾಗಿ ಮಾಡಿಬಿಡ್ತಾವೆ ಅಷ್ಟೇ. ಈಗಿನ ಕಾಲದಲ್ಲಿ ತುಂಬ ಜನ ಗುರುಗಳು ಯಾಕೆ ರೋಗಕ್ಕೀಡಾಗ್ತಿದ್ದಾರೆ ಅಂದರೆ, ಅವರಿಗೆ ಪಟ್ಟಾಭಿಷೇಕ ಆದ ಕೂಡಲೇ ಅವರು ಸಾಮಾನ್ಯ ಎಲ್ಲ ಅಂದ್ಕೊಂಡಿದ್ದಾರೆ,
ಒಳ್ಳೆ ವ್ಯವಸ್ಥೆ ಮಾಡಬೇಕು ಭಕ್ತರು ಅನ್ಕೊಂತಾರೆ, ಗುರುಗಳು ಅನ್ಕೊಂತಾರೆ. ಅವರ ಏನು ಪಟ್ಟ ಕೊಟ್ಟಂತ ಗುರುಗಳು, ಪೀಠ ಕೊಟ್ಟಂತ ಗುರುಗಳು ತಮಗೆ ಕಾರ್ ಇಲ್ಲದೆ ಇದ್ರು ತಮ್ಮ ಶಿಷ್ಯನಿಗೆ ಉತ್ತರಾಧಿಕಾರಿ ಕಾರ್ ಬೇಕು, ಆಮೇಲಿಂದ ಅವನಿಗೆ ಒಳ್ಳೆ ಏನು ಅನುಕೂಲಕರವಾಗಿರ್ಬೇಕು ಅವನು ಸಾಧನೆ ಮಾಡಲಿಕ್ಕೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವನು ಓಡಾಡಕ್ಕೆ ಕಾರ್ ಬೇಕು, ಅವನಿಗೆ ಭಕ್ತರು ಗೌರವಿಸ್ಬೇಕು, ಅವನಿಗೆ ಒಂದು ನಿರ್ದಿಷ್ಟವಾದ ಫಂಡ್ ಇಟ್ಟಿರಬೇಕು, ಅಂದರೆ ಅವನು ಚೆನ್ನಾಗಿರ್ತಾನೆ. ಚೆನ್ನಾಗಿ ಸಾಧನೆ ಮಾಡೋದನ್ನ ಕಲಿಸಲ್ಲ ತುಂಬ ಜನ. ಸಾಧನೆ ಮಾಡೋದು ಕಲಿಸ್ಬೇಕು ಅಂದರೆ ಎಲ್ಲ ಸಾಧಕರಿಗೂ ಮೊದಲು ಬೆಳಿಗ್ಗೆ ಬೇಗ ಹೇಳಬೇಕು, ಅದನ್ನು ಕಲಿಸ್ಬೇಕು ನಾವು. ಪ್ರಾರ್ಥನೆ ಪೂಜೆ ಅವುಗಳನ್ನು ತಪ್ಪಿಸ್ಬಾರ್ದು. ನೀನು ಕಾರಿಲ್ಲದೆ ಬದುಕ್ಬೋದು, ಆದರೆ ಪ್ರಾರ್ಥನೆ ಪೂಜೆ ಇಲ್ಲದೆ ಬದುಕಕ್ಕಾಗಲ್ಲಪ್ಪ, ಬದುಕಬಾರ್ದು ಅನ್ನೋದನ್ನು ಕಲಿಸ್ಬೇಕು. ಆವಾಗ ಅವನು ಉತ್ತಮ ಅಧಿಕಾರಿ ಆಗ್ತಾನೆ. ಸೌಲಭ್ಯಗಳು, ಲೌಕಿಕ ಸೌಲಭ್ಯಗಳನ್ನು ಕೊಟ್ಟರೆ ಯೋಗದಲ್ಲಿ ಮತ್ತು ಧರ್ಮಾಸಕ್ತಿಯಲ್ಲಿ ಸಂವೇಗ ಕಡಿಮೆ ಆಗುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ತೀವ್ರ ಸಂವೇಗ ಬರಲ್ಲ ಅವಾಗ. ಅವನು ಅಧಿಮಾತ್ರೋಪಾಯ ಉಳ್ಳವನಾಗಲ್ಲ. ಅಂದರೆ ನಾನು ಸಾಧನೆ ಮಾಡಲೇಬೇಕು, ಸಾಧನೆ ಮಾಡದೆ ಹೋದರೆ ನನಗೆ ಜೀವನ ಒಳ್ಳೆ ಜೀವನ ಅಲ್ಲ, ನನ್ನನ್ನು ಜನ ತಪ್ಪು ತಿಳ್ಕೊಳ್ತಾರೆ, ನನ್ನ ಮುಂದಿನ ಜೀವನ ದುಃಖದಾಯಕವಾಗಿರುತ್ತೆ. ಆದ್ದರಿಂದ ನಾನು ಮೊದಲು ಸಾಧಕನಾಗಬೇಕು, ಸಿದ್ಧಿ ಪಡಿಬೇಕು ಅಂತ ಯಾರು ಅನ್ಕೊತ ಇಲ್ಲ ಇವಾಗ. ಅಂದರೆ ಸುಮಾರು 21ನೇ ಶತಮಾನ 20ನೇ ಶತಮಾನದ ಕೊನೆ ಭಾಗ. ಎಲ್ಲ ಸೌಲಭ್ಯಗಳು ಚೆನ್ನಾಗಿ ಆಗ್ತಾ ಬಂದವಲ್ಲ, ಶಾಲಾ ಕಾಲೇಜುಗಳು ಆದವು ಅಥವಾ ಏನಾದರೂ ಉಪಾಯಗಳು ಆದವು. ಆವಾಗ ಸಾಧನೆಯನ್ನು ಬಿಟ್ಬಿಡ್ತಾರೆ. ಆಮೇಲೆ ನಮ್ಮಲ್ಲಿ ಇನ್ನೊಂದು ತೊಡಕೇನಾಗಿದೆ ಅಂದರೆ ಪೂಜೆಗೆ ಗಮನ ಕೊಟ್ಟಂಗೆ ಮಾಡ್ತಾರೆ, ಗಮನ ಕೊಟ್ಟಿರಲ್ಲ. ಪ್ರಾರ್ಥನೆ ಮತ್ತು ಸಾಮೂಹಿಕ ಸಾಧನೆಯನ್ನು ಬಿಟ್ಬಿಡ್ತಾರೆ. ಅದಕ್ಕೆ ನಮ್ಮ ಮಹಾಮನೆಯಲ್ಲಿ 21 ವರ್ಷ ಆದರೂ 22 ವರ್ಷ ಆದರೂ ಯಾಕಪ್ಪ ನಿರಂತರವಾಗಿ ಹೀಗೆ ನಮ್ಮದು ನಡೀತಾ ಇದೆ ಅಂದರೆ, ನನಗೆ ಒಂದು ಪ್ರವಚನದ ಕಲೆ ಇತ್ತು, ಒಂದು ಪ್ರಾರ್ಥನೆ ತಪ್ಪಿಸ್ಬಾರ್ದು ಅನ್ನೋದಿದೆ. ಬರೀ ಇಲ್ಲ ಅಷ್ಟೇ ಅಲ್ಲ, ಕೂಡಲ ಸಂಗಮದಲ್ಲೂ ಪ್ರಾರ್ಥನೆ ಶುರು ಮಾಡಿದೆ. ಅಲ್ಲಿ 2 ಹೊತ್ತು ಇರಲಿಲ್ಲ. ಅಲ್ಲಿ ಸುಮ್ಮನೆ ಯಾವಾಗಲಾದ್ರೂ ಮಾತಾಜಿಯವ್ರು ಕೆಳಗಡೆ ಬಂದಾಗ ಅಷ್ಟೇ ಪ್ರಾರ್ಥನೆ. ಅಲ್ಲಿ ಪ್ರಾರ್ಥನೆ ಕಡ್ಡಾಯ ಮಾಡಲೇಬೇಕು ಅಂತ ಹೇಳಿ ಅಲ್ಲಿ ಕೂಡಲ ಸಂಗಮದಲ್ಲೂ ಪ್ರಾರಂಭ ಮಾಡಿಕೊಂಡ್ರೆ. ಗದಗಲ್ಲಿ ಇದ್ದಾಗ ನಾನು 5-6 ವರ್ಷ ಇದ್ದಾಗ ಅಲ್ಲಿ ಬೆಳಿಗ್ಗೆ ಹೊತ್ತು ಶಿವಾನುಭವ ಇತ್ತು, ಆದರೆ 6:30-7 ಗಂಟೆಗೆ ಶುರು ಆಗ್ತಾ ಇತ್ತು. 6:30-7 ಗಂಟೆಗೆ ಬೇಡ, 6 ಗಂಟೆಗೆ ಶುರು ಮಾಡಬೇಕು ಅಂತ ಹೇಳಿ ಮತ್ತೆ ಬೇರೆ ಬೇರೆ ಉಪಾಯಗಳನ್ನು ಮಾಡಿದೆ ಅಲ್ಲಿ. ಅಂದರೆ ಈ ಆರೋಗ್ಯದ ವಿಷಯ ತಗೊಂಡೆ. ಆಮೇಲೆ ಎಲ್ಲರೂ ವಚನ ಹೇಳಬೇಕು, ಅಲ್ಲೇನು ವಚನ ಹೇಳಂಗಿರಲಿಲ್ಲ. ಮೊದಲು ಗುರುಕರ್ಣ ತ್ರಿವಿಧಿ ಎಲ್ಲರೂ ಹೇಳಬೇಕು, ಕಂಠಪಾಠ ಮಾಡಬೇಕು ಅಂತ ಶುರು ಮಾಡಿಕೊಂಡೆ. ಸೋಮವಾರದಿಂದ ಶುಕ್ರವಾರದವರೆಗೂ ಪ್ರವಚನ ಮತ್ತು ಸಾಮೂಹಿಕವಾಗಿ ಹಾಡೋದಿರ್ತಿತ್ತು ಗುರುಕರ್ಣ ತ್ರಿವಿಧಿ. ಆಮೇಲೆ ಶನಿವಾರದ ದಿವಸ ಒಬ್ಬೊಬ್ಬರಿಗೆ ಹೇಳಕ್ಕೆ ಬಿಡ್ತಿದ್ದೆ. ಒಬ್ರು ಹೇಳಬೇಕು, ಎಲ್ಲರೂ ಕೇಳಬೇಕು. ಅವ್ರು ಎಷ್ಟು ಕಂಠಪಾಠ ಮಾಡಿರ್ತಾರೋ ಅಷ್ಟು ಹೇಳಬೇಕು, ಎಲ್ಲರೂ ಕೇಳಬೇಕು. ಭಾನುವಾರದ ದಿವಸ ಆರೋಗ್ಯದ ವಿಷಯ ಇಟ್ಕೊಂಡಿದ್ದೆ. ಅಲ್ಲೂ ಕೂಡ ಭಾನುವಾರ ಆರೋಗ್ಯದ್ದು, ಅಂದರೆ ಸಂಜೆ ಇರ್ತಿರ್ಲಿಲ್ಲ, ಬೆಳಗ್ಗೆ ಮಾತ್ರ ಇರ್ತಾಯಿತ್ತು. ಆದ್ದರಿಂದ ಭಾನುವಾರ ಆರೋಗ್ಯದ ಬಗ್ಗೆ ಇಟ್ಕೊಂಡಿದ್ದೆ. ಸಂಜೆ ಸೋಮವಾರ ಮಾತ್ರ ಇರ್ತಿತ್ತು ಅಲ್ಲಿ ಶಿವಾನುಭವ ಕಾರ್ಯಕ್ರಮ. ಈಗಲೂ ಇದೆ. ಬೆಳಿಗ್ಗೆದು ಇದೆಯೋ ಅಥವಾ ನಿಂತೋಗಿದೆಯೋ ಗೊತ್ತಿಲ್ಲ ನನಗೆ. ಅಂದರೆ ಈ ರೀತಿ ನಾವು ಯೋಗ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ಯಾವುದೇ ಕಾರಣಕ್ಕೂ ಕೆಲವು ಆಚರಣೆಗಳ ಜೊತೆಗೆ ರಾಜಿ ಆಗಬಾರ್ದು, ಅಂದರೆ ಬಿಟ್ಬಿಡಬಾರ್ದು. ಬಿಟ್ವಿ ಅಂದರೆ ಮುಗೀತು. ಈ ಹಣ, ಅಧಿಕಾರ ಮತ್ತು ವಾಹನಗಳು ಏನಿದಾವಲ್ಲ ನಮ್ಮನ್ನು ಆಕ್ರಮಿಸ್ಕೊಂಡ್ಬಿಡ್ತಾವೆ. ಆಕ್ರಮಿಸ್ಕೊಂಡ್ರೆ ಅಲ್ಲಿ ಲೌಕಿಕದ ಪ್ರಗತಿ ತೀವ್ರ ಆಗುತ್ತೆ, ಆದರೆ ಯೋಗದ ಪ್ರಗತಿ ತೀವ್ರ ಆಗೋದಿಲ್ಲ. ಅದಕ್ಕೆ ಸ್ವಾಮಿ ರಾಮ ಅವ್ರ ಬಗ್ಗೆ ಹೇಳ್ತಾ ಇದ್ನಲ್ಲ, ಅಷ್ಟೆಲ್ಲ ಸಾಧಕರಿದ್ದು ಧ್ಯಾನ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಈ ಕವಿತೆ ಬರೀಬೇಕು ಅನ್ನೋ ಅಪೇಕ್ಷೆ ಉಂಟಾಗುತ್ತೆ. ಕವಿತೆ ಬರೆಯೋಕ್ಕೆ ಶುರು ಮಾಡ್ತಾರೆ. ಆವಾಗ ಗುರುಗಳಿಗೆ ತೋರಿಸ್ತಾರೆ, ಒಂದು ಕವಿತೆ ಬಂದ್ಬಿಟ್ಟು ಹೇಳ್ತಾರೆ. ಚಿತ್ರಕಲೆ ಅಪೇಕ್ಷೆ ಇರ್ತದೆ ಅವ್ರಿಗೆ. ಆವಾಗ ಅವ್ರು ಹೇಳ್ತಾರೆ, ಇಲ್ಲ, ಇವುಗಳಿಗಿಂತ ಹೆಚ್ಚಾಗಿ ನೀನು ಧ್ಯಾನದ ಕಡೆಗೆ
ಅಪೇಕ್ಷೆ ಕೊಡಬೇಕು. ಧ್ಯಾನ ಅಂದರೆ ಮತ್ತು ಈಗ ಕೆಲವ್ರು ಮಾಡ್ತಿದಾರಲ್ಲ ಆ ಧ್ಯಾನ ಅಲ್ಲ. ಈಗ ಬಹಳ ಜನ ಧ್ಯಾನ ಮಾಡ್ತೀವಿ ಅಂತ ಹೇಳಿ ನಿದ್ದೆ ಮಾಡ್ತಾ ಇದ್ದಾರೆ, ನಿದ್ದೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅದು ಧ್ಯಾನ ಅಲ್ಲ. ಶವಾಸನ ಹಾಕುವಾಗ ನಿದ್ದೆ ಬಂದರೆ ಬರಲಿ, ಆದರೆ ಧ್ಯಾನ ಮಾಡುವಾಗ ಅಕಸ್ಮಾತ್ ನಿದ್ದೆ ಬಂತಂದರೆ ಅಥವಾ ತೂಕಡಿಕೆ ಬಂತಂದ್ರೆ ಅದು ಧ್ಯಾನವೇ ಅಲ್ಲ. ಅಲ್ಲಿಗೆ ನಿಲ್ಲಿಸ್ಬಿಡಿ ಧ್ಯಾನ. ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಈ ಕಡೆ ಅಭ್ಯಾಸ ಮಾಡ್ತಾ ಮಾಡ್ತಾ ಆಸನ ಇವುಗಳನ್ನ ಅಭ್ಯಾಸ ಮಾಡಿ, ಯಮ ನಿಯಮಗಳನ್ನ ಅಭ್ಯಾಸ ಮಾಡಿ. ಧ್ಯಾನದ ಕಡೆಗೆ, ಸಮಾಧಿ ಕಡೆಗೆ ಆಮೇಲೆ ನಿಧಾನಕ್ಕೆ ಗಮನ ಕೊಡಕ್ಕೆ ಬರುತ್ತೆ. ಯಾವುದೇ ಸಾಧಕರು ಕೂಡ, ಸಾಧಕರಿರಲಿ, ಗೃಹಸ್ಥರಿರಲಿ, ಭಕ್ತರಿರಲಿ, ಬೆಳಗ್ಗೆ 3 ಗಂಟೆಗೆ ಧ್ಯಾನ ಮಾಡ್ತೀವಿ ಅಂತ ಹೇಳಿ ಕೆಲವರು ಎಲ್ಲೋ ಒಬ್ಬೊಬ್ರು, 1000ಕ್ಕೊಬ್ರು, 1,00,000ಕ್ಕೊಬ್ರು ಅವ್ರು ಮಾಡ್ತಿರ್ಬೋದು. ಆದರೆ ಬಾಕಿಯವರೆಲ್ಲರೂ 3 ಗಂಟೆಗೆ ಎದ್ದು ಮಲ್ಕೊಂಡು ನಿದ್ದೆ ಮಾಡೋದ್ರ ಬದಲು ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಅದು ಒಳ್ಳೆಯದಲ್ಲ. ಅದರಿಂದ ಏನೂ ಪ್ರಗತಿ ಆಗಲ್ಲ. ಆಯಿತು ಪ್ರಗತಿ ಅನ್ನೋ ಭಾವನೆ ಉಂಟಾಗುತ್ತೆ ಅಷ್ಟೆ. ಆದ್ದರಿಂದ ನಾವು ಸಂಪೂರ್ಣ ಧ್ಯಾನದ ಕಡೆ ಗಮನ ಹರಿಸ್ಬೇಕು ಅಂದರೆ ಮೊದಲಿಗೆ ಆ ಪ್ರಯತ್ನ ಬೇಡ. ಮೊದಲು ನಿರಂತರ ಪ್ರಾರ್ಥನೆ, ಪೂಜೆ, ಸಮಯಕ್ಕೆ ಸರಿಯಾಗಿ ಬರ್ತಕ್ಕಂಥದ್ದು. ಇನ್ನು ನೀವು ಕಲ್ತ್ಕೊಳ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ಬರೋದನ್ನು ಮತ್ತೆ 2 ದಿವಸ 3 ದಿವಸ ಬರ್ತೀರಾ, ಮತ್ತೆ ಹಿಂದಕ್ಕೆ ಹೊರಟೋಗ್ತೀರ. ಈ ಥರ ಮಾಡಿದ್ರೆ ಒಳ್ಳೆಯದಲ್ಲ. ಗೊತ್ತಾಯ್ತಲ್ಲ? ನಿಮ್ಮಲ್ಲಿ ಪ್ರಗತಿ ಇಲ್ಲ ಅಂತಲೇ ತಿಳ್ಕೊಬೇಕಾಗತ್ತೆ. ಸಮಯಕ್ಕೆ ಸರಿಯಾಗಿ ಅಂದರೆ ನಾನು ಬರೋಕ್ಕೆ ಮುಂಚೆ ಬರಬೇಕು. ಬೆಲ್ಲು ಹೊಡೆಯೋ ಹೊತ್ತಿಗೆ ಇಲ್ಲಿ ಇರಬೇಕು. ಯಾರು ಕೊನೆ ಪಕ್ಷ ಮಠದಲ್ಲಿ ಇರ್ತಕ್ಕಂಥವ್ರಾದರು ಬೆಲ್ಲು ಹೊಡೆಯೋ ಹೊತ್ತಿಗೆ ಇಲ್ಲಿ ಇರಬೇಕು. ನೀವೇ ಹೊಡಿ ಅಂತ ಹೇಳಬೇಕು ಬೆಲ್ಲು ಹೊಡೆಯೋರಿಗೆ. ಆ ರೀತಿ ಇದ್ದರೆ ನೀವು ಉತ್ತಮ ಅಧಿಕಾರಿಗಳು ಅಂತ ಪ್ರಾರ್ಥನಾ ಯೋಗಕ್ಕೆ. ಇಲ್ಲದೆ ಹೋದರೆ ಮಧ್ಯಮ ಅಧಿಕಾರಿಗಳು. ಪ್ರಾರ್ಥನೆ ಶುರುವಾದ ಮೇಲೆ ಆಮೇಲೆ ಅರ್ಧ ಆದಾಗ ಬಂದರೆ ನೀವು ಅಧಮರು ಅಂತ ಹೇಳೋಕ್ಕಾಗಲ್ಲ, ಮಂದ ಅಂತ ಕರೀತಾರೆ. ಮಂದ, ಮಧ್ಯಮ, ಉತ್ತಮ. ಅದಕ್ಕೆ ಮಂದ ಅಧಿಕಾರಿಗಳಾಗಬಾರ್ದು. ಕಡೆ ಪಕ್ಷ ಪ್ರಾರ್ಥನೆಗೆ ಸರಿಯಾಗಿ ಬರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಧ್ಯಾನ, ಪೂಜೆ, ಆಮೇಲೆ ಸಮಾಧಿ, ಆಮೇಲೆ ಮುಂದೆ ನೋಡೋಣ. ಮೊದಲು ಒಂದು 3 ತಿಂಗಳು ಸರಿಯಾಗಿ ಪ್ರಾರ್ಥನೆ ಸಮಯಕ್ಕೆ 5:40ಕ್ಕೆ ಇಲ್ಲಿರ್ತೀನಿ ಅನ್ನೋ ಸಂಕಲ್ಪ ಮಾಡಿ ನೋಡೋಣ. ಅಥವಾ 5:35ಕ್ಕೆ ಇಲ್ಲಿರ್ತೀನಿ ಸಂಕಲ್ಪ ಮಾಡಿ. ಕಾರಣಗಳೇ ಆಮೇಲೆ ಸ್ನಾನಕ್ಕೆ ನೀರು ಸಿಗಲಿಲ್ಲ, ಅದು ಕಾರಣಗಳು ಬೇಡ. ನೀವು ಹೆಂಗೆ ದೊರಕಿಸ್ಕೊತೀರೋ ದೊರಕಿಸ್ಕೊಳ್ಳಿ, ಏನು ಉಪಾಯ ಮಾಡ್ಕೊತೀರೋ ಮಾಡ್ಕೊಳ್ಳಿ. ಅದಕ್ಕೆ ಬೇಗ ಬರಲಿಕ್ಕೆ ಉಪಾಯ ಮಾಡ್ಕೋಬೇಕಾದ್ದು ನಿಮ್ಮ ಜವಾಬ್ದಾರಿ. ಅದೇ ನಿಮ್ಮ ಯೋಗ ಸಾಧನೆಯಲ್ಲಿ ಇರ್ತಕ್ಕಂಥ ಅಪೇಕ್ಷೆ. ಉತ್ತಮ ಅಪೇಕ್ಷೆ, ಮಧ್ಯಮ ಅಪೇಕ್ಷೆ, ಮಂದ ಅಪೇಕ್ಷೆ ಅಂತ ಮಾಡ್ಬೋದು. ಮತ್ತು ಅದರಲ್ಲಿ ಆ ಉತ್ತಮ ಅಪೇಕ್ಷೆ ಉಳ್ಳವರು ಸರಿಯಾದ ಸಮಯಕ್ಕೆ ಇಲ್ಲಿ ಇರಬೇಕು. ಸ್ನಾನ ಮಾಡ್ಕೊಂಡು ಬಂದರೆ ಉತ್ತಮ, ಪರವಾಗಿಲ್ಲ. ಕಡೆಗೆ ಸ್ನಾನಕ್ಕೆ ನೀರಿಸಿ ಮುಖ ತೊಳ್ಕೊಂಡು ಬನ್ನಿ, ಆದರೆ ಸಮಯಕ್ಕೆ ಸರಿಯಾಗಿ ಇರಬೇಕು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ತಪ್ಪಿಸ್ಲಾರದೆ ಬರಬೇಕು. ಈ ನಿದ್ದೆ ಅನ್ನುವಂಥದ್ದು ಅಥವಾ ಏನು ಆಲಸ್ಯ ಅನ್ನುವಂಥದ್ದು ಏನು ಮಾಡುತ್ತೆ ಅಂದರೆ, ಇವತ್ತೊಂದು ದಿವಸ ಬಿಟ್ಬಿಡೋಣ ನಡೆಯುತ್ತೆ, ಏನಾಗತ್ತೆ ಅನ್ನೋದನ್ನು ಮೊದಲು ನಾನು ಹಂಗೆ ಮಾಡ್ತಿದ್ದೆ. ಎಲ್ಲಿಂದ ನಾನು ಬಂದರೆ, ಊರಿಂದ ಬಂದೆ ಅಂದರೆ ಟೈಮ್ ಆಗಿತ್ತಂದ್ರೆ 12 ಗಂಟೆ ಆಗಿತ್ತಂದರೆ, ಯಾಕೆ ಇವತ್ತೊಂದು ದಿವಸ ರಜೆ ಮಾಡಿಬಿಡೋಣ. ಆ ಎಚ್ಚರ ಇದ್ದರೂ ಕೂಡ, ಹೋಗೋ ಶಕ್ತಿ ಇದ್ರೂ ರಾತ್ರಿ ತಡವಾಗಿ ಮಲಗಿದ್ದೀವಲ್ಲ, ಇದು ಮಧ್ಯಮ ಅಪೇಕ್ಷೆ ಆಗುತ್ತೆ ಅಥವಾ ಮಂದ ಅಪೇಕ್ಷೆ ಆಗುತ್ತೆ. ಇಲ್ಲ ಪರವಾಗಿಲ್ಲ, ಎದ್ದಿದ್ದೀನಿ, ನನಗೆ ಸುಸ್ತಿಲ್ಲ, ನೆಗಡಿ ಇಲ್ಲ, ಹೋಗ್ಬಿಡೋಣ ಅನ್ನುವಂಥ ಬೈಕ್ ಇವಾಗ ಬರುತ್ತೆ. ಅಂದರೆ ನನಗೆ ಬರೋಕ್ಕೆ 20 ವರ್ಷ ತಗೊಂಡಿದೆ, ಅಥವಾ 18 ವರ್ಷ ತಗೊಂಡಿದೆ, 14 ವರ್ಷ ತಗೊಂಡಿದೆ. ನಿಮಗೆ ಇನ್ನೊಂದು ಸ್ವಲ್ಪ, ನೀವು 18-16 ವರ್ಷ ತಗೊಳಕ್ಕೆ ಹೋಗಬೇಡಿ. ಬೇಗ ಬನ್ನಿ. ಬಂದು ಪ್ರಾರ್ಥನೆಯನ್ನು ಸರಿಯಾಗಿ ಮಾಡೋದನ್ನು ಅಭ್ಯಾಸ ಶುರು ಮಾಡ್ಕೊಳ್ಳಿ. ಅದಕ್ಕೆ ಬರಲೇಬೇಕು ಅನ್ನುವ ತೀವ್ರ ಅಪೇಕ್ಷೆಯನ್ನು ಇಟ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆಗಳು ಶುರುವಾಗ್ತವೆ. ಸಕಾರಾತ್ಮಕತೆ ಶುರುವಾಗುತ್ತೆ. ಇನ್ನೊಬ್ಬರ ಮೇಲೆ ಹೇಳೋದು ಬಿಡ್ತೀವಿ. ಅವಾಗ ನಾವೇ ಬರಬೇಕು ಅನ್ನುವಂಥ ಅಪೇಕ್ಷೆಯನ್ನು ಇಟ್ಕೊಳ್ತೀವಿ. ಹೀಗೆ ಅಧಿಮಾತ್ರಗಳು, ಇವೆಲ್ಲ ಅಧಿಮಾತ್ರಗಳಿವೆ. ಅಂದರೆ ಅಪೇಕ್ಷೆಗಳು, ಉತ್ತಮ ಅಪೇಕ್ಷೆಗಳು. ಅವುಗಳನ್ನು ನಾವು ಎಲ್ಲ ಕ್ಷೇತ್ರದಲ್ಲೂ, ದಾನದ ಕ್ಷೇತ್ರ ಇರ್ಬೋದು, ಕಾಯಕ ಕ್ಷೇತ್ರ ಇರ್ಬೋದು. ಕಾಯಕ ಮಾಡ್ತಿರ್ತೀವಿ, ಒಂದು ಸಮಯಕ್ಕೆ ಒಂದು ಕಾಯಕಕ್ಕೆ ಹೋಗ್ಬೇಕು ನಾವು. ಅವರು ಬಾಸೋ ಅಥವಾ ಯಾರೋ ಕರೆಯೋದಕ್ಕಿಂತ, ಅವರು ಹೇಳೋದಕ್ಕಿಂತ ಮುಂಚೆನೇ ನಾವು ಅಲ್ಲಿ ಆ ಸ್ಥಾನದಲ್ಲಿದ್ದರೆ ಅಥವಾ ಹೊಲದಲ್ಲಿದ್ದರೆ
ಆ ಕೆಲಸ ಶುರು ಮಾಡಿಕೊಂಡ್ರೆ ನಿಮಗೆ ನೀವೇ ಅಧಿಕಾರಿಗಳಾಗ್ತೀರ. ಇದೇ ಅಧಿಮಾತ್ರ ಅಂತ ಹೇಳೋದು. ನಿಮ್ಮ ಕೆಲಸದಲ್ಲಿ ಬೇರೆಯವ್ರು ನಿಮ್ಮ ಕೆಲಸ ಮಾಡಿಸ್ಬಾರ್ದು. ನಿಮ್ಮ ಕೆಲಸ ನೀವೇ ಮಾಡಬೇಕು. ನಿಮ್ಮ ಅಪೇಕ್ಷೆ ಮೇರೆಗೆ ಮಾಡಬೇಕು. ಆವಾಗ ನೀವು ಜೀವನದಲ್ಲಿ ಬೆಳೀತೀರಾ. ಜೀವನದಲ್ಲಿ ಬೆಳೆಯೋಕ್ಕೂ ಅಷ್ಟೇ. ಒಬ್ಬ ಉದ್ಯಮಿ ಆಗಬೇಕಾದ್ರೆ, ಒಬ್ಬ ಉತ್ತಮ ಏನು ಶ್ರೀಮಂತ ಆಗಬೇಕಾದ್ರೆ, ಒಬ್ಬ ಏನೇ ಆಗಲಿ ಅವನವನ ಕ್ಷೇತ್ರದಲ್ಲಿ ಅವನು ಸ್ವಂತ ನಿರ್ಣಯ ತಗೊಂಡು ನಾನು ಪ್ರಗತಿ ಸಾಧಿಸಬೇಕು ಅಂತ ಹೋದಾಗ ದೇವರು ನಿಮಗೆ ಹೊಸ ಹೊಸ ಪ್ರಗತಿಯನ್ನು ಕೊಡ್ತಾನೆ, ಜವಾಬ್ದಾರಿಗಳನ್ನು ಕೊಡ್ತಾನೆ. ಆಮೇಲೆ ಯಾರು ನಿಮ್ಮಿಂದ ಕೆಲಸ ತಗೊಳ್ತಿರ್ತಾರೋ, ಯಾರು ಮುಖಂಡರಿರ್ತಾರೋ ಅವ್ರಿಗೆ ನಿಮ್ಮ ಬಗ್ಗೆ ಪ್ರೀತಿ ಜಾಸ್ತಿ ಆಗುತ್ತೆ. ಸುಮ್ಮನೆ ವಿಧಿ ಇಲ್ಲ ಅಂತ ಬದುಕೋದು ಬೇರೆ, ಆದರೆ ಪ್ರೀತಿಯಿಂದ ಬದುಕೋದು ಬೇರೆ. ಈಗ ಯಾರು ನೀವು ಹೇಳಿಸ್ಕೊಳ್ಳಾರ್ದೆ ಕಸ ಹೊಡಿತಿದ್ರಿ, ದಿವಸ ಸರಿಯಾಗಿ ಸ್ವಚ್ಛ ಇಡ್ತಿದ್ರಿ, ನೀರು ಹಾಯಿಸ್ತಾ ಇದ್ರಿ, ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡ್ತಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ ನಿಮ್ಮ ಬಗ್ಗೆ ಕೇಳಿದಾಗ. ಪ್ರತಿ ದಿವಸ ಹೇಳಿ ಹೇಳಿ ಮಾಡಿಸುವಾಗ ಆವಾಗ ಏನು ಅನ್ಸುತ್ತೆ, ಓ ಇವ್ರ ಹಣೆ ಬರ ಇಷ್ಟೇ ಅನ್ನೋ ಥರ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಕೆಲಸದಲ್ಲಿ ನಿಮಗೆ ನೀವೇ ಅಧಿಕಾರಿಗಳಾಗಬೇಕು, ನಿಮಗೆ ನೀವೇ ಬಾಸ್ ಆಗಬೇಕು. ಕಸ ಹೊಡೆಯೋದ್ರಲ್ಲಿ ಅವನೇ ಬಾಸ್ ಆಗ್ಬೋದು, ಅಡುಗೆ ಮಾಡೋದ್ರಲ್ಲಿ ನಿಮಗೆ ನೀವೇ ಬಾಸ್ ಆಗ್ಬೋದು. ಹೋಗೋಣ, ಸರಿಯಾದ ಸಮಯಕ್ಕೆ ಅಡುಗೆ ಮಾಡಿ ಮುಗಿಸೋಣ, ಸ್ವಚ್ಛವಾಗಿ ಇಟ್ಕೊಳ್ಳೋಣ, ರುಚಿಕಟ್ಟಾಗಿ ಮಾಡೋಣ, ವೆರೈಟಿ ಮಾಡೋಣ, ವಿಧವಾದ ಮಾಡೋಣ, ಎಲ್ರಿಗೂ ಸಂತೋಷ ಕೊಡೋಣ ಅನ್ನೋದು ನಿಮಗೆ ಬಂತಂದರೆ ಅದು ನಿಮ್ಮನ್ನು ಪ್ರಗತಿಗೆ ತಗೊಂಡೋಗುತ್ತೆ. ಸ್ಪೆಷಲೈಸೇಷನ್ ಅಂತ ಹೇಳ್ತಾರೆ. ನಿಮ್ಮ ನಿಮ್ಮ ವೃತ್ತಿಯಲ್ಲಿ ನೀವು ಸ್ಪೆಷಲೈಸೇಷನ್ ಮಾಡ್ಕೊಳ್ತೀರ, ವಿಶೇಷತೆ ಸಾಧಿಸ್ತೀರ. ಹಾಗೆಯೇ ಯೋಗ ಮಾರ್ಗದಲ್ಲೂ ಕೂಡ ಅಷ್ಟೇ. ಯೋಗ ಮಾರ್ಗದಲ್ಲಿ ನೀವೇ ಬೆಲ್ ಹೊಡೆದ ಮೇಲೆ ಯೋಗಕ್ಕೆ ಬರೋದಲ್ಲ. ಆ ಸಮಯಕ್ಕೆ ಸರಿಯಾಗಿ ಬಂದು ಇಲ್ಲಿ ನಿಂತ್ಕೊಂಡು ಗುರುಗಳು ಬರೋ ತನಕ ಕಾಯ್ದ್ರಿ ಅಂದರೆ ಅಲ್ಲಿ ನಿಮ್ಮ ಮನಸ್ಸು ಚೆನ್ನಾಗಿ ತಯಾರಾಗ್ತಾ ಇದೆ ಅಂತ ಅರ್ಥ. ಉತ್ತಮ ಅಧಿಕಾರಿಗಳಾಗ್ತೀರ ಅಂತ ಅರ್ಥ. ಅದನ್ನು ಇಲ್ಲಿ ಪತಂಜಲಿಗಳು ಈ ಸೂತ್ರದಲ್ಲಿ ಹೇಳೋದು, ಅಧಿಮಾತ್ರೋಪಾಯಾನಾಂ ತೀವ್ರ ಸಂವೇಗಾನಾಂ ಆಸನ್ನಃ. ತೀವ್ರ ಸಂವೇಗವನ್ನು ಪಡೆಯೋದಕ್ಕೆ ಅಧಿಮಾತ್ರ, ಮಾತ್ರ ಅಂದರೆ ಕಾಲ ಅಂತ ಅರ್ಥ. ಉತ್ತಮ ಕಾಲಕ್ಕೆ ಬನ್ನಿ, ಬೇಗ ಬನ್ನಿ, ಇದನ್ನು ಅಳವಡಿಸ್ಕೊಳ್ಳಿ, ಎಲ್ಲದರಲ್ಲೂ ಅಳವಡಿಸ್ಕೊಳ್ಳಿ. ನೋಡೋಣ, ಪ್ರಯತ್ನ ಪಡಿ, ಆವಾಗ ನಿಮಗೆ ಸಂತೋಷ ಆಗಕ್ಕೆ ಶುರುವಾಗುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.